ನಮಸ್ಕಾರ. ಯೋಗ ಮೈಸ್ಕರ ಯೋಗ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಪ್ರಭಾಕರ್ ಶರ್ಮಾ. ದಿನಕ್ಕೊಂದು ಆಸನ ಮಾಲಿಕೆಯಲ್ಲಿ ಇವತ್ತು ನಾವು ವಕ್ರಾಸನ ಪ್ರಕಾರವೊಂದನ್ನು ಮಾಡೋ ಪ್ರಯತ್ನ ಮಾಡೋಣ. ಮೊದಲಿಗೆ ಸಮತಲ ಸ್ಥಿತಿಯಲ್ಲಿ ಕೂತ್ಕೊಳ್ತೀವಿ. ನಿಧಾನವಾಗಿ ಶ್ವಾಸವನ್ನು ತಗೊಳ್ತಾ ಎಡಗಾಲನ್ನು ಮುಚ್ತೀವಿ. ಬಲಗೈಯಿಂದ ಎಡಮಂಡಿಯನ್ನು ಹಿಡ್ಕೊಳ್ತೀವಿ. ಎಡಗೈನ ಕಪ್ ಶೇಪಲ್ಲಿ ಹಿಂದೆ ಕೊಟ್ಟು ಬಲಗೈಯಿಂದ ಎಡಮಂಡಿಯನ್ನು ಬಲಕ್ಕೆ ಹೇಳ್ಕೊಳ್ತಾ ನಿಧಾನ ಬೆನ್ನೆ ಮಾಡಿ ಹಿಂದೆ ತಿರ್ತೀವಿ. ಬಲಪಾದದ ಬೆರಳು ನಿಮ್ಮ ಕಡೆ ಇರುತ್ತೆ, ಮಂಡಿ ನೇರ. ಪುನಃ ಶ್ವಾಸ ತಗೊಳ್ತಾ ಮುಂದೆ ತಿರ್ತೀವಿ. ಎಡಗಾಲನ್ನ ಚಾಚಿಸ್ತೀವಿ. ಸಮತಲ ಸ್ಥಿತಿಗೆ ಬರ್ತೀವಿ. ಇದಕ್ಕೆ ವಕ್ರಾಸನ ಪ್ರಕಾರ ಒಂದು ಅಂತ ಹೇಳ್ತಾರೆ. ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಕೂಡ ಮಾಡ್ಬೋದು. ಇದರಿಂದ ಹೊಟ್ಟೆಯ ಬೊಜ್ಜು, ಸೊಂಟದ ಬೊಜ್ಜು ಕರಗುತ್ತೆ, ಬೆನ್ನಿನ ಭಾಗ ನೇರವಾಗುತ್ತೆ, ಭುಜಗಳು ಕೂಡ ಸಡಿಲವಾಗುತ್ತೆ.